ಏನಿಲ್ಲ ಅಕ್ಕ್ಯಾಗ ಗಾಳಿಗೆ ಮತ್ತೆ ಧೂಳು ಪಾಳು ಬಂದು ಬಿದ್ದಿರ್ತದಂತೆ ಹಂಗ ಚಪ್ಪರ್ಸ್ಕೊಂಡು ತಗೊಂಡೋಗತ್ತೆ. ತಡಿಯವ ಆತಿದ್ದೆ ಗಂಗಾ. ಹಾ ರೀ ಅತ್ತೆ. ಏನು ಮಾಡ್ತಿದ್ದೆ? ಏನಿಲ್ಲ, ನನ್ನ ಪರ್ಸ್ ಎಲ್ಲಿಟ್ಟಿನ ಏನವ ಚಿಲ್ಲರೆ ಅದ್ರಾಗ ಇದು ಏನಿಲ್ಲ ದೇವರು ಇದರ ಮೇಲೆ ಐತೆ ನೋಡೋಣ ತಡಿ. ಪರಸ್ ರೀ ಅಲ್ಲಿ ಕಿಟಕಿಯಾಗ ಐತಡ್ರಿ ತಗೊಂಡ್ ಬರ್ತೀನಿ. ಅಲ್ಲಿಟ್ಟು ಬಂದೀನಿ ನಾನು ನೋಡವ. ಅಲ್ಲಿಟ್ಟು ಬಂದು ಇಲ್ಲಿ ಹುಡುಕಿದ್ರೆ ಎಲ್ಲಿಂದ ಸಿಕ್ಕೈತೆ? ಎಲ್ಲೋ ಇಡೋದು ಎಲ್ಲೋ ಹುಡ್ಕೋದು. ವಯಸ್ಸಾಗ್ತಾ ಆಗ್ತಾ ಮರು ಅಂದ್ರೆ ಮರು ಅವ ತಾಯಿ. ಒಂದು ವಸ್ತು ಇಟ್ಟಿ ಜಾಗಕ್ಕೆ ಸಿಗೋದು ಇಲ್ಲ, ಅದು ಎಲ್ಲಿಡ್ತೀನಿ ಅನ್ನೋದು ನೆನಪು ಆಗೋದಿಲ್ಲ. ತಗೊಂಡು ಹೋಗಿ ಗಿರ್ನಿಗೆ ಹೋಗಿ ಹಾಕ್ಸ್ಕೊಂಡು ಬರ್ತೀನವ. ಮತ್ತು ಆಮ್ಯಾಗ ಇನ್ನು ಕರೆಂಟ್ ನೋಡಿದ್ರೆ ಏನು ಇದ್ರದಿಲ್ಲ, ಇದು ಹೋಗೋದು ಬರೋದು ಮಾಡತೈತೆ. ಜಲ್ದಿ ಹೋಗಿ ಬರ್ತೀನಿ. ರಾಜು ನೋಡವ ಊಟಕ್ಕೆ ಬಂದಿಲ್ಲಲ್ಲ ಅವನು. ಊಟಕ್ಕೆ ಬರ್ತೀನಿ ಇಲ್ಲ ಅನ್ನೋದು ಹೇಳ್ಬೇಕು. ಏನು ಹುಡುಗನ ಏನವ, ಒಟ್ಟು ಹೋದ್ರೆ ದೋಸ್ತರ ಜೋಡಿ ಎಲ್ಲ ಊಟ ಮಾಡಿ ಬಂದ್ಬಿಡೋದು. ಇಲ್ಲಿ ಮನ್ಯಾಗ ಮಾಡಿರೋದು ಹಂಗೆ ಅದು. ಮತ್ತು ರಾತ್ರಿಗೆ ಅದ ತಿನ್ನೋದು ಇದ್ರೆ ಇರ್ತೈತವ. ಇನ್ನೇನು ರಾತ್ರಿಗೆ ಏನು ಅಡುಗೆ ಮಾಡಬೇಡವ. ಈಗ 3 ಗಂಟೆಗೆ ಊಟ ಮಾಡೀವಿ. ಅನ್ನ ಸಾರು ಎಲ್ಲ ಹಾಕೈತದೆ. ಏನಾದರೂ ಒಂದು ಸ್ವಲ್ಪ 4 ಬೆಂಡೆಕಾಯಿ ಇದ್ದಾವೆ, ಅವನ್ನೊಂದು ಸ್ವಲ್ಪ ಕೊಯ್ದು ಫ್ರೈಗೆ ಮಾಡೋಣ. ಏನು ಅಡುಗೆ ಅದು ಮಾಡಕ್ಕೆ ಹೋಗ್ಬೇಡ. ತಗೋ ಹೋಗಿ ಬರ್ತೀನಿ ನಾನು. ಪರ್ಸ್ ಕೊಡೋದು. ಚಾ ಮಾಡ್ತೀನಿ ನೀರಿ ಕುಡ್ದೆ ಹೋಗುವಂತ್ರಿ. ಚಾ ಏನು ಬ್ಯಾಡ್ ಬಿಡವ. ಈಗ 5:30 6 ಗಂಟೆ ಆಗೈತೆ. ನಾವು ಅಷ್ಟು ಮಾಡಿ ಕುಡಿಯೋದಕ್ಕೈತೆ. ಮತ್ತು 2 ಸತಿ ಎಲ್ಲಿ ಮಾಡ್ತಿ? ರಾಜು ನಿಮ್ಮ ಮಾವ ಎಲ್ಲರೂ ಬಂದಾಗ ಒಮ್ಮೆಲೆ 7:30 8 ಗಂಟೆ ಹಂಗೆ ಮಾಡುವಂತೆ ತಗೋ. ಆಮೇಲೆ ಮಾಡೋಣ್ರಿ. ಆಯ್ತು ತಗೊಳ್ರಿ ಅತ್ತೆ. ಗಂಗಾ ಹಂಗ ಅಡಿಕೆ ಚಲೋನು ತಗೊಂಡು ಅಲ್ಲ ಐತೆ ನೋಡಿ ಕಿಡಿಕೆ. ಆಯ್ತ್ರಿ ಅತ್ತೆ. ಹಾಲು ಪುಟ್ಟಿ ತುಂಬಿ ತುಳುಕ್ತಾ ಐತೆ. ಇವಷ್ಟು ಅಕ್ಕಿ ಹಾಕಿದ್ರೆ ಎಲ್ಲಿ ಇಟ್ಟೆಲ್ಲ ಕೆಳಗೆ ಬೀಳ್ತೈತೆ ಏನವ. ಅಲ್ಲಿ ಹೋಗಿ ಇಟ್ಟು ಇದು ಮಾಡೋದಕ್ಕಿಂತ ಇವಿಷ್ಟು ಅಕ್ಕಿ ಇಟ್ಬಿಡಂತಡಿ. ಮುದ್ದೆಗಿದ್ದೆ ಮಾಡಕ್ಕೆ ಬರ್ತೈತೆ ಹೆಂಗೋ. ಮತ್ತು ರವೆನೂ ಇಲ್ಲ. ಅಕ್ಕಿ ಹಾಕಿ ನುಚ್ಚಿದ್ದಂಗೆ ಇವು ನುಚ್ಚು ಹಾಕಿ ಮುದ್ದೆ ಮಾಡಿದ್ರೆ ಹಾಕೈತೆ. ಯಾವ ಕಾಲಕ್ಕೇನೋ ಮುದ್ದೆ ಭಾಳ ಮಾಡೋದಿಲ್ಲ ಏನಿಲ್ಲ. ಯಾವಾಗಾದ್ರೆ 2 ತಿಂಗಳಿಗೊಮ್ಮೆ 1 ತಿಂಗಳಿಗೊಮ್ಮೆ ಮಾಡ್ತೀವಿ. ಆವಾಗಾದ್ರೆ ಮಟನ್ ಚಿಕನ್ ಇದ್ದಾಗ ಮಾಡಕ್ಕೆ ಬರ್ತೈತೆ. ಇವಿಷ್ಟು ಇಟ್ಬಿಡೋಣ. ಯಾವುದಾದ್ರೆ ಡಬ್ಬ್ಯಾಗ ತೆಗ್ದಿರ ಅಂತ ಹೇಳಕ್ಕೆ ಬರ್ತೈತೆ ರೀ. ಇಲ್ಲ ಸರ್ಸೋನೆ. ಹರೇ ರಾಮ್ ಕೃಷ್ಣ. ಈಗ ನಿದ್ದೆ ಬಂದಂಗೆ ಆಗತ್ತೈತವ. ಯಾಕೋ ಏನೇ ಹೋಗ ಬಂದ್ಬಿಡ್ತೀನಿ ತಡಿ. ಸಾಯಂಕಾಲ ಹೊತ್ತು ಮತ್ತೆ ಎಲ್ಲಿ ಮಕ್ಕೋತಿ? ಮಧ್ಯಾಹ್ನ ಹೊತ್ತು ಸೆಕ್ಯಾಗ ಮಲ್ಕೊಳಕ್ಕಾಗಿಲ್ಲ. ಇಲ್ಲಿ ಉಳ್ಳಾಡಿ ಊಟ ಮಾಡಿ ಮತ್ತೆ ಮಕ್ಕೊಳಕ್ಕೆ ನೋಡಿದ್ನಿ ನಿದ್ದೆನೂ ಬಂದಿಲ್ಲ. ಅದು ಹೊರಗೆ ಹೋಗಿ ಮಕ್ಕೊಳ್ಳೋಣ ಅಂತಂದ್ರೆ ಬಿಸಿಲಿನ ಜಳ ಅಂದ್ರೆ ಜಳ ಅವ. ತಡಿ ಜಲ್ದಿ ಹೋಗಿ ಬರೋಣ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ರದ್ದು ಚಾ ಆತ್ರಿ? ನಮ್ದಿನ್ನೂ ಚಾ ಆಗಿಲ್ಲ ನೋಡ್ರಿ. ಈಗ ಗಿರ್ನಿಗೆ ಹೊಂಟೀನಿ. ನಾಳೆಗೆ ಮತ್ತೆ ರೊಟ್ಟಿ ಮಾಡಕ್ಕೆ ಇಟ್ಟಿಲ್ರಿ. ಹೋಗಿ ಗಿರ್ನಿಗೆ ಹಾಕ್ಸ್ಕೊಂಡು ಬಂದು ಆಮ್ಯಾಗ ಚಾ ಮಾಡಂತ ಹೇಳತ್ತೀನಿ ರೀ ಗಂಗಾಗ. ಬರ್ರಿ ಗಿರ್ನಿಗೆ ಹೋಗಿ ಬರೋಣ. ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದೊಂದು ಲೈಕ್ ಕೊಟ್ಟು ನಿಮ್ಮ ಪ್ರೀತಿಯ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಲೈವಿಗೆ ಟೈಮಿಂಗ್ಸ್ ಹೇಳಿ ಬಂದರೆ ಜಾಯಿನ್ ಆಗ್ತೀರೇನ್ರಿ ಅಂತ ನಂಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಯಾಕಂದ್ರೆ ನನಗೆ ಟೈಮಿಂಗ್ ಇರೋದಿಲ್ಲ ರೀ. ಇವತ್ತು ವಿಡಿಯೋ ಮಾಡಿಲ್ಲ ಅಂತಂದ್ರೆ ನೆಟ್ ಹೆಂಗೆ ಖಾಲಿ ಮಾಡೋದು ಅಂತ ಇದು ಮಾಡಿ ಲೈವಿಗೆ ಬರ್ತೀನಿ ರೀ. ಆ ಥರ ಮಾಡ್ತೀನಿ ನಾನು. ನಿನ್ನೆ ವಾಕಿಂಗ್ ಹೋಗಿದ್ದೆ ರೀ ನಾನು. ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ವಾಕಿಂಗ್ ಹೋದಾಗ ಹಂಗೆ ಒಂದು ಸ್ವಲ್ಪ ಹೊತ್ತು ಲೈವ್ ಬಂದಿದ್ದೆ ರೀ. ಜಾಯ್ನ್ ಆಗಿದ್ರಿ ಒಂದು 10 15 12 ಹಂಗೆ ಜಾಯ್ನ್ ಆಗಿದ್ರಿ. ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ದರು. ಯಾಕೆ ಅಷ್ಟು ಮಂದಿ ಜಾಯ್ನ್ ಆಗ್ತೀರಿ ಅಂತ ನನಗೆ ತಿಳಿವಲ್ದು. ಏನು ಕಾರಣ ಇರ್ಬೋದು ಗೊತ್ತಾಗ್ತಿಲ್ಲ. ಏನು ಲೈವ್ ನೋಟಿಫಿಕೇಷನ್ ನಿಮ್ಮ ಹತ್ರ ಬರತ್ತಿಲ್ಲೇನೋ ಅಂತ ಅನಿಸುತ್ತೆ. ಇರಲಿ ನೋಡೋಣ್ರಿ. ಯಾವಾಗಾದರೂ ಫೇಸ್ ಲೈವ್ ಬಂದಾಗ ಎಲ್ಲರೂ ಜಾಯ್ನ್ ಆಗಿ ಓಕೆನಾ. ಬರ್ರಿ ವಿಡಿಯೋನ ಮುಂದುವರ್ಸೋಣ. ಹುಸ್ಸಪ್ಪ ಏನು ಬಿಸಿಲಲ್ಲಿ ಅಪ್ಪ ಇದೆ. 5 ಗಂಟೆ ಆಗಕ್ಕೆ ಬಂದ್ರು ಇನ್ನೂ ಕಡಿಮೆ ಆಗವಲ್ಲ ನೋಡ್ರಿ. ಗಿರಿಜಿ ಹೋಗೊಂದು ಲೋಟ ನೀರು ಕುಡಿಯಾಕ ತೊಗೊಂಡು ಹೋಗು. ನೀರಷ್ಟು ಸಾಕ್ರಿ? ಏನು ಚಾಪೆ ದಿಂಬು ಎಲ್ಲ ಬೇಕು? ಚಾಪೆ ದಿಂಬು ಬ್ಯಾಡ್ಲೆ, ನೀರಷ್ಟ ಕುಡಿಯಾಕ ತೊಗೊಂಡು ಹೋಗು. ಏನು ಈಗ ಮಕ್ಕೋತಿ? ಇನ್ನು ಭಾಳ ಮಸ್ತ್ ಟೈಮ್ ಐತೆ ಮಕ್ಕೊಳಕ್ಕೆ. ನೀರಡಿಕೆ ಆಗೈತೆ ನಂಗೆ ಭಾಳ. ಈಗ ಮಕ್ಕೊಳ್ಳೋದಿಲ್ಲ ನಾನು. ಕುಡಿಯಾಕ ಒಂದು ಲೋಟ ನೀರಷ್ಟ ತೊಗೊಂಡು ಬಾ. ನಂಗೇನು ಗೊತ್ತಿಲ್ಲ ಮಕ್ಕೊಳ್ಳೋದು ಇನ್ನೂ ಟೈಮ್ ಐತಂತೆ. ಎಲ್ಲಿಗೆ ಹೋಗಿದ್ರಿ ಈ ಬಿಸಿಲಾಗ? ಅಲ್ಲಿ ಸೀನಪ್ಪ ಅಂಗಡಿ ಹತ್ರ ಕಲ್ಲು ಹೋಗಿ ಚಾ ಕುಡ್ಕೊಂಡು ಕುಂದ್ರೋದೇನು ಅರ್ಜೆಂಟ್ ಐತೆ? ಮನ್ಯಾಗ ಹುಡುಗ ಫೋನ್ ಮಾಡ್ತಾನೆ, ಫೋನ್ ಇಡಬೇಕು. ಇಲ್ಲಿ ನೇತ್ ಹಾಕಿರೋದು ಇರ್ತೈತದೆ ನೆಟ್ವರ್ಕ್ ಬರೋ ಜಾಗದಾಗ. ಅದನ್ನೇ ಯಾಕೆ ತದಾರಿಕೆ ಮಾಡ್ಕೊಂಡು ಕಿಸ್ದಾಗ ಹಾಕೊಂಡು ಹೋಗಿರಿ? ಯಾರ್ದಾದ್ರೂ ಫೋನ್ ಬರೋದು ಹೋಗೋದು ಇರ್ತೈತೆ. ಏನು ಊರಿಗೆಲ್ಲ ತೋರ್ಸಾಕ ಕಿಶೆ ಒಳಗೆ ಹಾಕೊಂಡು ಹೋಗ್ತೀರಿ? ಕೊಡ್ರಿ ಅದು ಫೋನ್. ನೋಡೋಣ ರಾಜು ಫೋನ್ ಮಾಡ್ತೀನಿ. ಕೊಡ್ತೀನಿ ತಗೋಲೆ. ಅದಕ್ಕೆ ಯಾಕೆ ಹಿಂಗಾಡತಿ? ನೀರು ತೊಗೊಂಡು ಬಾ ಕುಡಿಯಾಕ ಅಂದ್ನಿ ನಾನು. ನಾನೇನಿಲ್ಲ ಹಂಗ ಕುಂತೀನಿ ಅಂತ ಮಾಡಿರಿ. ಬಗಲ್ದಾಗ ಇಲ್ಲಿ ಪುಟ್ಟಿ ಕಾಣತಿಲ್ಲ. ಇಷ್ಟೊತ್ತು ಕುಂತು ಎದ್ದೇಳಕ್ಕೆ ಬರತ್ತಿಲ್ಲ. ಕಾಲು ಜೂಮ್ ಹಿಡಿದಿದ್ದಾವ ಅಂತ ಹಂಗ ಕುಂತೀನಿ ನಾನು. ನನಗೆ ಯಾರಾದ್ರೂ ಎಬ್ಸಿದ್ರೆ ಸಾಕಾಗೈತೆ. ಎದ್ದು ಹೋಗಿ ನೀರು ತಂದು ಕೊಡ್ತೀನಿ ನಿಮ್ಗೆ. ಹೋಗ್ರಿ ಗಂಗಾ ಹೋಗಿದ್ದಾಳ ಒಳಗೆ, ನೀರು ತೊಗೊಂಡು ಕುಡಿ ಹೋಗ್ರಿ. ನನಗೆ ಎದ್ದೇಳಕ್ಕೆ ಆಗೋದಿಲ್ಲ ಈಗ. ಒಂದು ಸ್ವಲ್ಪ ಕಾಲು ಜೂಮ್ ಹಿಡಿದಿದ್ದಾವೆ. ಕಾಲು ಹಂಗೆ ಬಿಟ್ಕೊಂಡು ಕುಂದಿರ್ತೀನಿ.
ಅಯ್ಯವ್ವ ಇಲ್ಲಾಂದ್ರೆ ಗಿರ್ನಿಗೆ ಹೋಗಿ ಹಾಕ್ಸ್ಕೊಂಡು ಬರ್ರಿ ಹೋಗ್ರಿ. ನನಗೂ ಮತ್ತೆ ಕಾಲಿನ ನಡೆಯೋಕ್ಕಾಗತ್ತಿಲ್ಲ ಏನಿಲ್ಲ. ಎಷ್ಟೊತ್ತೆ ಹೋಗಿ ಹಾಕ್ಸ್ಕೊಂಡು ಬರ್ತೀರಿ? ಒಂದು ಚೀಲ್ದಾಗ ಕಟ್ಕೊಡ್ತೀನಿ. ಮತ್ತು ಪುಟ್ಟಿ ಅಂದ್ರೆ ಮತ್ತೆ ತಲೆ ಮ್ಯಾಗ ಹೊತ್ಕೊಂಡು ಹೋಗೋದಾಕೈತೆ. ಒಂದು ಚೀಲ್ದಾಗ ಕಟ್ಕೊಡ್ತೀನಿ ತಗೊಂಡೋಗಿರಿ. ಈಗ ಹೆಂಗೋ ಪುಟ್ಟ್ಯಾಗ ಹಾಕಿತಿ, ಹೋಗಿ ಹಾಕ್ಸ್ಕೊಂಡ್ ಬಾ ಹೋಗ್ಲಿ, ಎಷ್ಟೊತ್ತಾಕೈತೆ. ಮತ್ ಚೀಲ ಹುಡುಕಿ ಅದ್ರಾಗ ಸುರುವಿ ತೆಗಿ ಎಲ್ಲ ಮಾಡ್ಬೇಕಂದ್ರೆ ಮತ್ತೆ ಹೊತ್ತಾಕೈತೆ. ನಾನು ಮತ್ತೆ ನೀರು ಕುಡ್ದು ಇರೋದಿಲ್ಲ, ಈಗ ಹೊಲ ಕಡೆ ಹೋಗ್ಬೇಕು. ಎತ್ತುಗಳಿಗೆ ಮತ್ತೆ ಕಟ್ಟಾಕ್ ಬರ್ಬೇಕಲ್ಲ ಇಲ್ಲಿ ಕೊಟ್ಟಿಗ್ಯಾಗ. ಏನು ಈಗ ಹೋಗ್ತೀರಿ? ರಾಜು ಬರ್ಲಿ ಇರ್ರಿ, ಗಾಡಿ ಮ್ಯಾಗ ಹೋಗಿ ಬರುವಂತ್ರಿ. ಮತ್ತೆ ಎಲ್ಲಿ ಇಷ್ಟೊತ್ನಾಗ ನಡ್ಕೊಂಡು ಹೋಗ್ತೀರಿ? ನಾನು ಗಿರ್ನಿಗೆ ಹೋಗಿ ಬರ್ತೀನಿ, ಬರ ಹೋಗಿ ಹಾಸ್ಕೊಂಡು ಬರ್ತೀನಿ. ಅದೇ ಕೆಂಪಜ್ಜಿಗೆ ಒಂದು ಸ್ವಲ್ಪ ಹಿಟ್ಟು ಕೊಡ್ತೀನಿ. ಮತ್ತೆ ಇಷ್ಟು ದಿನ ಇಟ್ಟಿದ್ದಿದ್ದಿಲ್ಲ, ರೊಟ್ಟಿನೂ ಕೊಟ್ಟಿಲ್ಲ ಏನಿಲ್ಲ, ಹಿಟ್ಟು ಕೊಡ್ತೀನಿ ತಗೊಂಡೋಗಂತ್ರಿ ಇರ್ರಿ. ಇವತ್ತ ಕೊಡೋದೇನು ಅರ್ಜೆಂಟ್ ಐತೆ, ನಾಳೆ ಕೊಡುವಂತೆ ತಗೋ. ನಾಳೆನೂ ಹೋಗಿನಿ. ಮತ್ತೆ ಈಗೇನು ನಿನ್ ಗಿರ್ನಿಗೆ ಹೋಗಿ ಹಿಂಗ್ ಬರಾಕಿ ಅಲ್ಲಿ ಗೆಳತಿಯರು ಸಿಕ್ಕಿದ್ರ ಅವ್ರ ಮನ್ಯಾಗ ಚಾ ಕುಡಿದ್ನಿ ಇವ್ರ ಮನ್ಯಾಗ ಚಾ ಕುಡಿದ್ನಿ ಅನ್ಕೊಂತ ಹೋಗಿ ಬರಾಕ 7:30 8 ಗಂಟೆ ಆಕೈತೆ. ಅಲ್ಲಿ ಮಠ ಯಾರು ಕಾಯ್ತಾರೆ? ಮತ್ತೆ ಕತ್ಲಾಗ್ಬಿಡ್ತೈತೆ, ಒಳಗೆ ಕಟ್ ಹಾಕ್ಬೇಕು ಎತ್ತುಗಳಿಗೆ. ಜಲ್ದಿ ಹೋಗಿ ಬರ್ತೀನಿ. ರಾಜುದು ಮತ್ತೆ ಪಟ್ನಕ್ಕೆ ಹೋಗಿದ್ದಾನೆ, ಇಷ್ಟೊತ್ತಿಗೆ ಬರ್ತಾನೆ ಏನು ಗೊತ್ತಿಲ್ಲ. ಫೋನ್ ಎಲ್ಲಿ ಮತ್ತೆ ಗಾಡಿ ಹೊಡಿತಿರ್ತಾನೆ ತಗೋನ್. ಈಗ ಎಲ್ಲಿ ಮಾಡ್ತೀವಿ ಅವ್ನಿಗೆ ಫೋನ್? ನೀರು ತಗೊಂಡ್ ಬಾ ಅಂತಂದ್ರೆ ಎಷ್ಟು ನಾಟಕ ಮಾಡ್ತೀನಿ ನೋಡ್ಲಿ ಗಿರ್ಜಿ ನೀನು. ಗಂಡಂಗೆ ಹಿಂಗ್ ನೀರು ಕೇಳಿದ್ರೆ ಹಾರಿ ತನ್ನೀರಿ ಅಂತ ಎದ್ದು ಹೋಗಿ ಬರ ಓಡ್ಕೊಂತ ಹೋಗಿ ತಗೊಂಡ್ ಬರೋ ಹೆಂಡ್ತೀರ್ನ ನೋಡಿದೀನಿ. ನೀರು ತಗೊಂಡ್ ಬಾ ಅಂತಂದ್ರೆ ಕಾಲು ಜುಮ್ ಹಿಡ್ದೈತೆ, ಇದು ಜುಮ್ ಹಿಡ್ದೈತೆ ಅನ್ಕೊಂತ ಮದ್ವೆ ಆದಾಗಿಂದ ಬರೀ ಇದಾತ್ ನಿಂದ. ಸರಿ, ನನ್ನ ಸೊಸೆ ಹತ್ರಕ್ಕ ನೀರು ಇಸ್ಕೊಂಡು ಕುಡಿತೀನಿ ನಾನು. ಗಂಗಾ, ಒಂದ್ ಲೋಟ ನೀರು ತಗೊಂಡ್ ಬರವ. ಹೋಗ್ರಿ ಎಷ್ಟಾದ್ರೂ ನನ್ನ ಸೊಸೆನ ಅಲ್ಲ. ಎಲ್ಲಾ ಗಂಡ್ಮಕ್ಳು ಹಿಂಗ ಅನಿಸ್ತೈತ್ರಿ. ನಾವ್ ಎಷ್ಟು ಮಾಡಿ ಮಟ್ಟಿ ಇದು ಮಾಡಿದ್ರು ಅವ್ರ ಕೊನೆಗೆ ಅನ್ನೋ ಮಾತ ಇದೆ, ಏನು ಮಾಡೋದಿಲ್ಲ. ನಾನು ಮದುವೆ ಆಗೋ ಹೊಸರಾಗ ಎಷ್ಟು ಜಿಗದಾಡಿ ಕೆಲಸ ಮಾಡಿ ಎಲ್ಲ ಒಳಗಿರೋ ಬೆಲ್ಲ ಸೌದೋಗಿದಾವ್ರಿ. ಹಂಗಾಗಿ ಇವಾಗ ಎದ್ದೇಳಕ್ ಬರೋದಿಲ್ಲ, ಕುಂದ್ರಾಕ್ ಬರೋದಿಲ್ಲ. ಹಂಗ ಕಾಲಿಗೆ ಇರುವೆ ಬಂದಂಗ ಆಗ್ತಾವ. ಅವೆಲ್ಲ ಎಲ್ಲಿ ಕಾಣ್ತೈತ್ರಿ ಅವರಿಗೆ? ಮಾಡೋದಿಲ್ಲ ಅಂತಾರೆ. ಆದ್ರೆ ಮೊದ್ಲೆಲ್ಲ ಮಾಡಿನ ಬಂದಿವಲ್ರಿ, ಅದೇ ಗ್ರೇಟ್ ಅನ್ಬೇಕು ನಾವು. ಆಯ್ತು ಬರ್ರಿ, ಹೊತ್ತಾಕೈತೆ, ನಾನು ಹೋಗ್ತೀನಿ. ತಡಿ, ಗಂಗಾ ಬಂದ ಇಲ್ಲ, ಈಗ ನೀರು ಕೇಳಕ್ ಹೋಗೈತೇನೋ, ಹೋಗಿ ನಾನು ತಗೊಂಡು ಹೋಗ್ತೀನಿ. ಹೇವಾ ಎಟ್ಲಾಗ ನೋಡ್ಕೊಂಡು ಬರಾತೀರಿ? ನೆಟ್ಟಾಗ ನೋಡ್ಕೊಂಡು ಬರಕ್ ಆಗೋದಿಲ್ಲ. ಕಣ್ಣೆದ್ರು ಏನು ಮನುಷ್ಯರು ಬರಾತಾರ ಇಲ್ಲ? ಏವಾ ನಂದು ಕೈ ಕಾಲು ಎಲ್ಲ ಹೋದವ. ಒಳ್ಳೆ ಬಂಡೆ ಕಲ್ಲಿಗೆ ಬಂದು ಡಿಕ್ಕಿ ಹೊಡಿದ್ನೇನೋ ಅನಿಸ್ಬಿಟ್ಟು ನನಗೆ. ನಾನ್ ನೆಟ್ಟಿಗೂ ಬರಾತಿದ್ನಿ, ನಿನ್ನ ಕಡೆಗೆಲ್ಲ ನೋಡ್ಕೊಂಡ್ ಬಂದು ಡಿಕ್ಕಿ ಹೊಡ್ತೀನಿ ನೋಡಿ. ಎಂದಲೇ ಭಾಳ ನೋವಾತು? ಇಲ್ರಿ, ಭಾಳ ಆಗಿಲ್ಲ, ಒಂಚೂರು ಹಂಗೆ ಬಡ್ದಂಗೆ ಆತು. ಅಯ್ಯವ್ವ, ಇಷ್ಟು ಒಳ್ಳೆ ಗಂಡಂಗೆ ಎಷ್ಟು ಬೈತೀನಿ ನಾನು ಅನ್ಸತೈತೆ. ಅಪರಂಜಿ ಚಿನ್ನವು ನನ್ನ ಮನೆಯ ದೇವರು. ಏನಾಗಿಲ್ಲ ತಗೋ, ಹಂಗ ಒಂದ್ ಸ್ವಲ್ಪ ಕೈ ನೋವಾಕಿತದೆ. ಆತತ್ ಹೋಗ್ತೀನಿ ನಾನು. ಮತ್ತೆ ಹೊತ್ತಾಕೈತೆ, ರಾತ್ರಿಗೆ ಜಂಡು ಬಾಂಬ್ ತಿಕ್ಕೊಂಡ್ ಮಕ್ಕೋ. ಮತ್ತೆ ಎಲ್ಲೈತ್ ನೋಡು, ಹುಡುಕಿಡು ಈಗ. ಏನ ಹೇಳಿದ ಅರ್ಥ ಆತೆ? ಹುಡುಕಿಡು. ಆತತ್ ಹೋಗ್ತೀನಿ ನಾನೇ. ಅಯ್ಯ ಗಿರಿಜಿ, ಓಯ್ ಆಯ್ತ್ರಿ, ಆತಾತ. ಅತ್ತೆ ತಗೊಳ್ರಿ ಇದು, ಕೊಡಿಲಿ. ಬರವ ಒಂದ್ ಸ್ವಲ್ಪ ಹುಟ್ಟಿ ಒರೆಸ್ ಬಾ. ಸಿಂಬಿ ಬೇಡ್ರಿ? ಬ್ಯಾಡ್ ತಗೋ, ಎಷ್ಟಿದ. ಆತವ, ಹೋಗಿ ಬರ್ತೀನಿ. ಕರೆಂಟ್ ಇದಾವಲ್ಲ? ಇದಾವ್ರಿ. ಇದ್ದಾಗ್ಲೇನ ಹೋಗಿ ಬರ ಹಾಕ್ಸ್ಕೊಂಡ್ ಬರ್ತೀನಿ ನಾನು. ಹುಡುಗರಿ ಕರಿಯವ. ಏನೊಂದ್ ಮುಂಜಾನೆಯಿಂದ ಬಿಸ್ಲಾಗ ಆಡಾಡ್ ಸಾಕಾದ್ರ ಆಕೇತ ಇಲ್ಲ ನೋಡು. ಲಕ್ಷ್ಮಿ ಅಕ್ಕರ್ ಮನೆ ಇಟ್ಕೊಂಡು ಬಿಟ್ಟಾರ. ಕಟ್ಟೆ ಒಂದ್ ಚಲೋ ಆಗೈತೆ. ಇಲ್ಲಿ ಕಟ್ಟೆ ಮ್ಯಾಗ ಆಡಾಕ್ ಬರೋದಿಲ್ಲ, ಇಂಥ ಚಂದ ಇಲ್ಲಿ ಗಾಳಿ ಬರ್ತೈತೆ. ಇಲ್ಲಿ ಆಡೋದ್ ಬಿಟ್ಟು ಹೋಗಿ ಅಲ್ಲಾಡ್ತಾರ. ಅವ್ರ ಒಂದ್ ಮತ್ತೆ ಇಬ್ರು ಊರಿಂದ ಹುಡುಗರು ಬಂದಾರೇನೋ, ಅವರು ಇವರು ಸೇರಿ ಆಟ ಆಡಕ್ಕೆ ಹಚ್ಬಿಟ್ಟಾರ ಅವ್ರಿ. ಆಟ ತಗೋ, ಹೋಗಿ ಬರ್ತೀನಿ ನಾನೇ. ಕರಿಯವ್ರಿ. ನಿಮ್ಮ ಮಾವನು ಈಗ ಹೊಲ ಕಡೆಗೆ ಹೋತ. ಅದು ಎಲ್ಲಿ 7 ಗಂಟೆಗೆ ಬರ್ತೈತೆ, 7:15 ಬರ್ತೈತೆ. ರಾಜುನು ಬಂದ್ರೆ ಆಮ್ಯಾಗ ಒಮ್ಮೆಗ ಚಾ ಗಿಡು ಅಂತ ತಗೋ. ಅಡಿಗೆ ಅದು ಏನು ಮಾಡಕ್ ಹೋಗ್ಬೇಡ, ಅನ್ನ ಎಲ್ಲ ಹಾಕೈತದ. ಏನು ಒಂದಿಷ್ಟಿಷ್ಟು ಊಟ ಮಾಡಿದ್ರೆ ಆಕೈತೆ. 3 ಗಂಟೆಗೆ ಊಟ ಮಾಡೀವಿ, ಏನು ಮಾಡಕ್ ಹೋಗ್ಬೇಡ. ಬೆಂಡೆಕಾಯಿ ಫ್ರೈ ಅದೇನೋ ಅಂತಿದ್ದೆ, ಅದು ಆಮ್ಯಾಗ ಮಾಡುವಂತೆ ತಗೋ. ಈಗ ಎಲ್ಲಿದ್ದು ಹಚ್ಕೋತಿ. ಹೋಗಿ ಬರ್ಲಾ? ಆಯ್ತ್ರಿ ಅತ್ತೆ.